ಆಗ್ಲಿಲ್ಲ. ಈಗ ಅದ್ರ ಕ್ರೆಡಿಟ್ ತಗೊಳ್ಳೋ ಕಾಂಗ್ರೆಸ್ ಈ ಒಂದು ಸಮಾರಂಭ ಆಯೋಜನೆ ಮಾಡ್ತು ಅಂದ್ರಲ್ಲ, ಕ್ರೆಡಿಟ್ ಸಿಗ್ಬೋದು. ಅದು ನಾಳೆ ನೆನ್ನೆನೇ ಮಾಡಿದ್ರೆ ಕ್ರೆಡಿಟ್ ಸಿಗ್ತಾ ಇದ್ದಿದೆ ನಿಮ್ಗೆ. ಒಂದೆರಡು ದಿನ ತಡವಾಗಿ ಅಥವಾ ಪೋಸ್ಟ್ಪೋನ್ ಮಾಡಿದ್ರೆ ಸಿಗ್ತಾ ಇರಲಿಲ್ಲ. ನನಗೂ ನಾನು ಒಬ್ಬ ಕೇಳ್ತಾ ಇರ್ತಕ್ಕಂಥದ್ದು KCA ಅಂತ ಅರ್ಜೆನ್ಸಿ ಏನಿತ್ತು? ಮ್ಯಾನೇಜ್ಮೆಂಟ್ ಅವ್ರು ಬಂದು ನಿಮ್ಮ ಹತ್ರ ಪರ್ಮಿಷನ್ ಕೇಳ್ತಾರಲ್ಲ, ಕೇಳಿ ಇಲ್ಲಿ ಒಂದ್ ಸೆಕೆಂಡ್ ಸರ್. ಮ್ಯಾನೇಜ್ಮೆಂಟ್ ಅವ್ರು ಬಂದು ಪರ್ಮಿಷನ್ ಕೇಳ್ತಾರಲ್ಲ, ಕೊಡ್ಲೇಬೇಕು. ಅವ್ರು ವಿದೇಶಕ್ಕೆ ಹೋಗ್ಬೇಕು, ಅವ್ರಿಗೆ ಟೈಮ್ ಇಲ್ಲ ಅನ್ಕೊಂಡು ನಮ್ಮೂರ್ ಜನನ್ ಸಾಯಿಸ್ತೀರಾ ನೀವು? ಮೇಡಮ್, ಏನ್ ಸಾಯಿಸ್ಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ಯಾವ್ದಾದ್ರು ಸರ್ಕಾರಗಳಿದ್ಯಾ? ಇರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ. ಈಗ 11 ಜೀವಗಳು ಹೋಗಿರೋ 11 ಜೀವಗಳು ಅವರಿಗೆ ಸಾಯಿಸ್ಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಮಿಸ್ ಆಗಿ ಹೋಗ್ಬಿಟ್ಟಿದೆ, ಜೀವ ವಾಪಸ್ ಬರೋಣ ಅಂತ ಬರ್ತವೆ ಅನ್ಕೊಂಡಿದ್ದೀರಾ? ಏನ್ ಸರ್ ಕತೆ ಹೇಳ್ತೀರಾ ನೀವು? ಇದು ಒಂಥರ ಹೇಳಕ್ ಹೋದ್ರೆ ಸಮರ್ಥನೆ ಅಲ್ಲ ಮೇಡಮ್. ಇಟ್ ಹ್ಯಾಪನ್, ಇಟ್ ವಾಸ್ ಅನ್ ಆಕ್ಸಿಡೆಂಟ್. ಸುನಾಮಿ ರೀತಿ ಜನ ನುಗ್ಗಿದ್ದಾರೆ, ಗೇಟ್ ಮುರಿದಿದ್ದಾರೆ. ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಅಚಾತುರ್ಯ ಅನ್ನುವಂಥದ್ದು ನಾವು ಹೇಳ್ತಾ ಇದ್ದಿಲ್ಲ. ಆಕಸ್ಮಿಕ ಅಲ್ಲ, ಅನಿರೀಕ್ಷಿತವಲ್ಲ, ತಪ್ಪಿಸ್ಲಿಕ್ಕೆ ಸಾಧ್ಯ ಇತ್ತು. ನಾನು ಯಾವುದೇ ಸರ್ಕಾರದ ಬಗ್ಗೆ ಬ್ಲೇಮ್ ಮಾಡ್ತಾ ಇಲ್ಲ. ಯಾವ್ದು ಸುವ್ಯವಸ್ಥಿತ ಕಾನೂನು ಮತ್ತು ಸುವ್ಯವಸ್ಥೆ ಪೊಲೀಸರ ಕಡೆ ಇರ್ತಾರೆ. ಪೊಲೀಸ್ ಜೊತೆಗೆ ಸಮಾಲೋಚನೆ ಮಾಡಿಸಿ ಪೂರ್ವಭಾವಿ ಆಲೋಚನೆ ಮಾಡಿ ಸಮಯದ ಅಭಾವ ಮಾಡಿಕೊಂಡಿದ್ಯಾರು? ಅಂತದಲ್ಲ ಸರ್. ಮ್ಯಾನೇಜ್ಮೆಂಟ್ ಅವ್ರು ಬಂದು ಕೇಳಿದ್ರು ನಾವು ಕೊಟ್ವಿ ಅಲ್ಲ ಸರ್. ಆಗಲ್ಲ, ಒಂದೆರಡು ದಿನ ಟೈಮ್ ಕೊಡಿ ಅಂದ್ರೆ ಏನು ಹೋಗ್ಬಿಡ್ತಾ ಇತ್ತು, ಜನರ ಒಂದು ಸಿನಿಮಾ ನೀವು ಉದಾಹರಣೆ ಕೊಡ್ತಾ ಇದ್ದೀವಿ. ಒಂದು ಸಿನಿಮಾ ನಾಯಕನ ಚಿತ್ರ ನೋಡೋದಕ್ಕೆ ಹೋದಾಗ ನೂಕುನುಗ್ಲಾಗಿ ಸಾವಾಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಅನೇಕ ರ್ಯಾಲಿಗಳಾದಾಗ ಸರ್. ಶೋಭಾ ಕರಂದ್ಲಾಜೆ ಅವರು ಇದಾದಾಗ ಅವರು ಹೋಗಿ ಬಂದ್ರು ಜೈಲೊಳಗೆ. ಸರ್, ಇದ್ರಲ್ಲಿ ಯಾವ A1 ಯಾರು A2 ಯಾರು? ಈಗ ನಾವು ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಲೆಟ್ ಅಸ್ ವೇಟ್. ತನಿಖೆ ಆಗ್ಬೇಕಾ? ತನಿಖೆ ಆಗ್ಬೇಕಂದ್ರೆ 15 ದಿವಸ 30 ದಿವಸ ತನಿಖೆ ಆಗ್ಬಿಟ್ಟು 3 ಲಕ್ಷ ಜನ ಖಂಡಿತ ಸೇರ್ತಾರೆ ಅಂತ ಸರ್ಕಾರಕ್ಕೂ ಗೊತ್ತು, ಪೊಲೀಸರಿಗೂ ಗೊತ್ತು, ಎಲ್ರಿಗೂ ಗೊತ್ತು. 3 ಲಕ್ಷ ಜನರು ಸೇರುವಂತ ಸಂದರ್ಭದಲ್ಲಿ ಯಾವ ರೀತಿ ಸುವ್ಯವಸ್ಥೆ, ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅನ್ನೋದನ್ನ ನೋಡ್ಕೊಳ್ಬೇಕು. ಮನೆ ಘನ ಸರ್ಕಾರ, ಪೊಲೀಸ್ ಇಲಾಖೆ ಜೊತೆಗೆ ಸಮನ್ವಯತೆ ಮಾಡಿದ್ರೆ ಇಲ್ಲ ಆಗದಲ್ಲ. ಇಷ್ಟೊಂದು ಅರ್ಜೆಂಟ್ ಅಲ್ಲಿ ನೀವು ಏನೇನೋ ನಿರ್ಧಾರ ಮಾಡಿದ್ರೆ ನಮಗೆ ವ್ಯವಸ್ಥೆನ ಕಲ್ಪಿಸಿಕೊಡಕ್ ಆಗಲ್ಲ ಅಂತ ಗಟ್ಟಿ ಧ್ವನಿ ಎತ್ತಕ್ ಆಗಲ್ವಾ ಪೊಲೀಸರಿಗೆ? ಅದನ್ನ ಮುರಿದು ಹಾಕ್ಬಿಟ್ಟಿದಾರ. ಆ ಧ್ವನಿ ಎತ್ತಕ್ಕೆ ಬಿಡಲ್ವಾ ರಾಜಕಾರಣಿಗಳು? ನಡೀತದೆ. ಪೊಲೀಸರು ಖಂಡಿತ ಹೇಳಿರ್ತಾರೆ, ಅದು ಯಾರು ಆನ್ ರೆಕಾರ್ಡ್ ಇರೋದಿಲ್ಲ. ವ್ಯವಸ್ಥೆ ಬಗ್ಗೆ ಪೊಲೀಸ್ ಕಮಿಷನರ್ ಪೊಲೀಸ್ ಕಮಿಷನರ್ ಅಲ್ಲ, ಪೊಲೀಸ್ ಕಮಿಷನರ್ ನಿಜವಾಗ್ಲೂ ಕೂಡ ತನ್ನ ನಿರ್ಧಾರವನ್ನ ಸಮರ್ಥವಾದ ಯಾಕಂದ್ರೆ ಸಾಕಷ್ಟು ಅನುಭವ ಇದೆ. 33 ತಕ್ಕಂಗೆ ಕುಣಿಸ್ಕೊಳ್ಳೋ ಗೊಂಬೆಗಳನ್ನು ಮಾಡ್ಬಿಟ್ಟಿದ್ರಿ ಪೊಲೀಸ್ ಕಮಿಷನರ್ ಮೇಡಮ್. ಇಡೀ ವ್ಯವಸ್ಥೆ ದೂರಬಾರ್ದ ಇದ್ರಲ್ಲಿ. ಮತ್ತೆ ಯಾರೇ ಮಾಡುವಂತ ಹಕ್ಕಿದೆ, ಎರಡು ಮಾತಿಲ್ಲ. ಹಾಗಂತ ಪ್ರತಿಯೊಂದಕ್ಕೂ ನೀವು ರಾಜಕಾರಣ ಪ್ರಶ್ನೆ ಮಾಡ್ಕೊಂಡು ಕೂರೋ ಪರಿಸ್ಥಿತಿ ಇಲ್ಲ ಸರ್. ಜೀವಗಳು ಹೋಗಿದೆ ಸರ್. ಹೆಣಗಳು ಮನೆ ಬಾಗ್ಲಿಗೆ ಹೋದಾಗ ಅವರ ತಂದೆ ತಾಯಿ ಹತ್ತಿರೋದು ನೋಡಿದೀರಾ ಸರ್ ನೀವು? ಬೇರೆಯವ್ರ ಮನೆ ಮಕ್ಕಳು ಜೀವ ಜೀವನ ಅಂತ ದಯವಿಟ್ಟು ಕ್ಷಮಿಸಿ. ಯಾರ ಮನೇಲೂ ಈ ತರ ಆಗ್ಬಾರ್ದು, ಯಾರ ಕುಟುಂಬದಲ್ಲೂ ಈ ತರ ಆಗ್ಬಾರ್ದು. ನಾವು ಇದನ್ನ ಬಯಸಬಾರ್ದು. ಯಾರದೇ ಕುಟುಂಬ ಆಗ್ಲಿ, ಅವರು ಯಾರೇ ಮಂತ್ರಿಗಳಾಗ್ಲಿ, MLA-ಗಳಾಗ್ಲಿ, ಎಲ್ಲರೂ ನಮ್ಮ ಮಕ್ಕಳೇ. ಸಮರ್ಥನೆ ಮಾಡ್ಕೊಳಕ್ ಹೋಗ್ಲಿಲ್ಲ. ಇಟ್ ಇಸ್ ನಾಟ್ ಎ ಕಂಪಾರಿಸನ್. ಅವತ್ತು ಸಾವಾಗಿದೆಯಲ್ಲ, ಅವತ್ತಿನ ನಿರ್ಧಾರಗಳು ಏನಾಗಿತ್ತು? ಸಾವು ಸಾವೇ ವಿ ಶುಡ್ ಹ್ಯಾವ್ ಎ ಹ್ಯುಮ್ಯಾನಿಟಿ. ನಾವೆಲ್ಲ ಇದನ್ನ ಖಂಡಿಸ್ಬೇಕು. ಕೊನೆ ಪಕ್ಷ ಆತ್ಮಗಳಿಗೆ ಶಾಂತಿ ಸಿಗ್ಬೇಕಂತ ನಾ ಹೇಳ್ತೀನಿ. ದಿನೇಶ್ ಅವರೇ, ಈಗ ನಾವೆಲ್ಲ ಈಗ ನಡೆದಿದ್ದ ಬಗ್ಗೆ ಮಾತಾಡ್ತಾ ಇದೀವಿ, ಮುಂದೆ ನಡಿಬಾರ್ದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಯಾರೂ. ಈಗ ನಾವೇನು IPL ಈಗ ಏನು ನಡೀತಾ ಇದೆ, ಈಗ 2015ರಿಂದ 2025ಕ್ಕೆ ಅಡಿಕ್ಷನ್ನು ಅಂದರೆ ಬೆಟ್ಟಿಂಗ್ ಅಡಿಕ್ಷನ್ ಇಟ್ ಈಸ್ 1000 ಟೈಮ್ಸ್ ಇನ್ಕ್ರೀಸ್ ಆಗಿದೆ ಯೂತ್ಸ್ ಅಲ್ಲಿ. ಇಟ್ಸ್ ಇನ್ ಯೂತ್ಸ್ ಅಲ್ಲಿ ಇನ್ಕ್ರೀಸ್ ಆಗಿದೆ. ಅದ್ರ ಜೊತೆಗೆ ಈ ಆನ್ಲೈನ್ ಬೆಟ್ಟಿಂಗ್ನ ದಂಧೆಗಳಾಗಿ ಈಗ ಸರ್ಕಾರ GST ಅಮೌಂಟ್ಗೋಸ್ಕರ ಆನ್ಲೈನ್ ಮಾಡಿಬಿಟ್ಟಿರೋದ್ರಿಂದ ಸಾವಿರಾರು ಜನ ಸೂಸೈಡ್ ಮಾಡ್ಕೋತಾ ಇದ್ದಾರೆ. ಇತ್ತೀಚೆಗೆ ನಾನು ಕೇಳ್ಪಟ್ಟಂಗೆ ಸಿದ್ದರಾಮಯ್ಯ ಅವ್ರ ಗನ್ ಮ್ಯಾನು
ಅವ್ರ ಹೆಂಡತಿ ಮಕ್ಳಿಗೆ ವಿಷ ಕೊಟ್ಟು ಅವನು ವಿಷ ಕೊಟ್ಟು Betting ಸತ್ತೋಗಿದ್ದಾರೆ ಅಪ್ಪ app ಅಲ್ಲಿ. ಬದುಕಿದಾನಂತೆ ಮಕ್ಕಳು ಹೆಂಡತಿ ಸತ್ತೋಗಿದ್ದಾರೆ ಅಂದ್ರೆ ಈ ಪರಿಸ್ಥಿತಿ ಅಂದ್ರೆ CM ಗಣ್ಮೇನೆ ವಿಷ ಕುಡಿ ಸತ್ತಿದ್ರು CM ಗೊತ್ತಾಗ್ತಾ ಇಲ್ವಾ? ಇವುಗಳನ್ನ ಯಾಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಈ ಬೆಟ್ಟಿಂಗ್ಗಳನ್ನ ಈ ದಂಧೆಗಳನ್ನ ಬಂದ್ ಮಾಡಿದ್ರೆ Initiative ತಗೊಳ್ಬೇಕಾಗಿರೋದು ಮತ್ತೆ youths ಅಲ್ಲಿ ನಾವು- state central ಆ ಈ ಮತ್ತೆ- ವಿಚಾರದಲ್ಲಿ? ಮತ್ತೆ Central ಅವ್ರಾ? ಎಜುಕೇಶನ್ ಅಲ್ಲಿ ಈ ಏನು ಮಕ್ಕಳಿಗೆ ನಾವು ಸ್ವಾಮಿ ವಿವೇಕಾನಂದರು ಹುಟ್ಟಿದಂತ ದೇಶ ಇವತ್ತು ಇಂಥ ತಪ್ಪು ದಾರಿಲಿ ಯೂತ್ಸ್ಗಳು ಹೋಗ್ತಾ ಅಡ್ವರ್ಟೈಸ್ಮೆಂಟ್ ಹೆಂಗ್ ಕೊಡ್ತಾರೆ ಗೊತ್ತಾ ಸರ್? ಸ್ಕೂಲ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಲಾಸ್ಟಿಗೆ ಒಂದ್ ಲೈನ್ ಹೇಳ್ತಾರೆ, ವ್ಯಸನ ಮುಕ್ತರ ಅಂದ್ರೆ ಅದು ನಿಮಗೆ ಅಡಿಕ್ಟ್ ಆಗ್ಬೋದು ಅನ್ನೋದನ್ನ ನಮ್ಗೆ ಸಣ್ಣದಾಗಿ ಕೇಳಿಸ್ಲೇಬಾರ್ದು ಅದು. ಆರ್ಥಿಕ ಏನೋ ಕೇಳಿ ತೊಂದ್ರೆ ಕೇಳಿಸ್ಲೇಬಾರ್ದು, ಆಗ್ತದೆ. ಪಟ್ಟ ನಂಗೆ ಪಾಸ್ ಮಾಡಿ ಬಿಸಾಕ್ಬಿಡ್ತಾರೆ. ಅದನ್ನ ಅಂದ್ರೆ ನಾವು ಹೇಳ್ತಾ ಜನರನ್ನ ಇರೋದು. ಯಾಮರಿಸ್ತಾ ಇರೋರು ಎಲ್ಲ ಯಾಕೆ ದೊಡ್ಡ ಸರ್ ದೊಡ್ಡ ಇನಿಷಿಯೇಟಿವ್ ಸಿನಿಮಾ ತಗೋಬಾರ್ದು ನಾವು ಕೇಂದ್ರ ಸರ್ಕಾರ ಯೂತ್ಸ್ಗಳನ್ನ ಇದರಲ್ಲಿ? ಎಲ್ಲಿ ತಳ್ತಾ ಇದೀವಿ ಇವತ್ತು ದೇಶದಲ್ಲಿ? ವರ್ಷದಲ್ಲಿ ಎಷ್ಟು ಬೆಟ್ಟಿಂಗ್ ಆಪ್ ಅಲ್ಲಿ ಸತ್ತಿರೋರ್ನ ನೋಡಿದೀವಿ ಸರ್ ಈ ಖಯಾಲಿಯಿಂದ. Irrespective of any party, madam, ಈ ವಿಚಾರದಲ್ಲಿ we should stand together. ಐ ಸಪೋರ್ಟ್ ವಿ ಸಪೋರ್ಟ್ ಇದನ್ನ ನಾವು ಸಪೋರ್ಟ್ ಮಾಡ್ತೀವಿ ರೀ. ಇಂಥವೆಲ್ಲ ನಾವೆಲ್ಲ ಹೇಳ್ತಾ ಇಲ್ಲ, ಖಂಡಿತ ಬ್ಯಾನ್ Initiative ಮಾಡ್ಬಿಡಿ ಅಂತ. ತಗೊಳ್ಳಿ ಮತ್ತೆ ಮಾಡ್ಬೋದು. ನಾವು ತಗೊಳ್ಳಿ, support ಮಾಡ್ತೀವಿ We ಅಂದ್ರೆ will support, ಬ್ಯಾನ್ ಮಾಡಿ. ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದೀವಲ್ಲ, ಬ್ಯಾನ್ ಮಾಡಿ ಕೇಂದ್ರ ಸಪೋರ್ಟ್ ಸರ್ಕಾರ ಮಾಡ್ತೀವಿ. ಆಗ್ಬೋದು ರಾಜ್ಯ ಸರ್ಕಾರ ಆಗ್ಬೋದು ಎಲ್ಲ ಒಕ್ಕರಣೆಯಿಂದ ನಾನು ಮೊದಲೇ ಹೇಳಿದೆ, ಇವತ್ತು ಇವ್ರು ಹೇಳೋ ಯೂತ್ಸ್ ವಯಸ್ಸನ್ನ ಸೂಸೈಡ್ ಮಾಡ್ತಾ before only ಇದ್ದಾರೆ raised, including ನನ್ನ ಕುಟುಂಬದ ವಿಚಾರನು ಉದಾಹರಣೆ ಕೊಟ್ಟೆ ಹೇಳಿದೆ. ಸತ್ತವರೆಲ್ಲ ಯಾರು ಇದೇ ತರ 20, 25 ಮೂರು ಜನ ಸೂಸೈಡ್ ಪಬ್ಜಿ ಗೇಮ್ ನ ಬ್ಯಾನ್ ಮಾಡ್ತಾರೆ. ಇಲ್ಲಿ ದುಡ್ಡು ಹಾಕೋ ಗೇಮ್ ನ ಬ್ಯಾನ್ ಮಾಡೋದು, ರಮ್ಮಿ ಅದ್ಯಾವುದೋ ರಮ್ಮಿ ಅಂತ ಅಲ್ಲ ರೀ, ಏನೋ ಒಂದು game. ಸುಮ್ಮನೆ ಕುಮಾರಣ್ಣವರು ಲಾಟ್ರಿ ಎಲ್ಲ ನಿಷೇಧ ದೊಡ್ಡ ಮಾಡಿದ್ದು, ದೊಡ್ಡ ಸಿನಿಮಾ ಸರಾಯಿ ನಿಷೇಧ ನಟರು ಮಾಡಿದ್ದು, ಅದಕ್ಕೆ. ಸುಮ್ಮನೆ ಕುಮಾರಣ್ಣವರು ಅವ್ರು ಆಡಳಿತ ಇದ್ರಲ್ಲಿ ನಮಗೆ ಜ್ಞಾಪಿಸಬೇಕು ಹೇಳಬೇಕಂದ್ರೆ ಏನು? ಲಾಟ್ರಿ ನಿಷೇಧ ಯಾಕೆ ಮಾಡಿದ್ದು ಕುಮಾರಣ್ಣಗೆ ಇವಾಗ ವಾಯ್ಸ್ ಇಲ್ವಾ? ಯಾವ್ದು? ಈ ಈಗ ಕೇಂದ್ರ ನಾವು ಸಚಿವರು support ಅಲ್ವಾ? ಮಾಡೇ ಮಾಡ್ತೀವಿ, ಹಾ? ತಗೊಂಬನ್ನಿ ಇದೇ resolution. IPL ಬಗ್ಗೆ ತಗೊಂಬನ್ನಿ, ರಮ್ಮಿ ಬಗ್ಗೆ ಮಾತಾಡಿ, ಮಾತಾಡಿ, ನಾವು support ಶಕ್ತಿ ಮಾಡ್ತೀವಿ. ಕುಮಾರಣ್ಣಂಗೆ. ನಾವು ನಮ್ಮ ಪಕ್ಷದ ಹಾ? ಕಡೆಯಿಂದ 100% 100% ಅಲ್ಲ, support ಏನೋ ಸರಾಯಿ ಮಾಡ್ತೀವಿ. ಬ್ಯಾನ್ ಮಾಡಿದ್ರು ನಾವು ಇಲ್ಲ ಅಂತ ಅಂತಂದು, ಹೇಳಿದ್ವಿ ಇಲ್ಲಿ. ಹಾ? Defend ಬ್ರಾಂಡಿ, ಮಾಡ್ತಾ ವಿಸ್ಕಿ, ಇದೀವಿ. ರಮ್ಮು, ಬೀರು ಅದನ್ನ ಬ್ಯಾನ್ ಮಾಡಕ್ಕಾಗ್ಲಿ ನಿಮ್ ಕುಮಾರಣ್ಣ? ಮಾಡಿ ಬಿಡ್ರಿ. ಈಗಲೂ ಮಾಡಿ, ಈ double ಬೇಕಾದ್ರೆ standard ಬಿಡಿ. support ಮಾಡ್ತೀವಿ. We will stand ಅವ್ರು by ಬ್ಯಾನ್ this. ಮಾಡೋದಿರ್ಲಿ, ಗಳಿಗೆಗೂ ರೇಟ್ ಜಾಸ್ತಿ ಮಾಡ್ತಾ ಇದ್ರಲ್ಲ, ನೀವೇನ್ ಹೇಳಿ? ಕಮ್ಮಿ ಮಾಡಿ. ಅವ್ರು ಬ್ಯಾನ್ ಮಾಡೋದಿರ್ಲಿ, ಗಳಿಗೆಗೂ ರೇಟ್ ಜಾಸ್ತಿ ಮಾಡ್ತಾ ಕಮ್ಮಿ ಇದ್ರಲ್ಲ. ಮಾಡ್ಲಿ, ಕಮ್ಮಿ ಮಾಡ್ಲಿ. ಕುಡುಕರು ಶಾಪ ಬಿಡಲ್ಲ ಸರ್ ನಿಮ್ ಪಕ್ಷದವ್ರನ್ನ.